ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಗೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಕಬ್ಬು ಬೆಳೆಗಾರರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಎಫ್ಆರ್ಪಿ ದರ ಪರಿಷ್ಕರಣೆ ಕೋರ್ತಾ ಇದ್ದಾರೆ. ಕಬ್ಬಿನ ಎಫ್ಆರ್ಪಿ ಏನಿದೆ, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಏನಿದೆ, ಅದನ್ನು ಪರಿಷ್ಕರಣೆ ಮಾಡಿ. ಕೇಂದ್ರ ಸರ್ಕಾರಕ್ಕೆ ಇದು ಅವಕಾಶ ಇದೆ. ರೈತರಿಗೆ ಪೂರಕವಾಗಿ ಬಿವೈ ವಿಜಯೇಂದ್ರ ಕೂಡ ಸ್ಪಂದಿಸಿದ್ದಾರೆ. ನರೇಂದ್ರ ಮೋದಿ ಬಳಿ ಸಮಯವನ್ನ ಖಂಡಿತ ಕೇಳ್ತೀನಿ, ಸಾಧ್ಯ ಆಗದೆ ಹೋದಲ್ಲಿ ಹಿರಿಯ ಕೇಂದ್ರ ಸಚಿವರನ್ನ ಭೇಟಿ ಮಾಡಿಸ್ತೀನಿ ಅಂತ ರೈತರಿಗೆ ಭರವಸೆ ಕೊಡ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಈಗ ಬಿಜೆಪಿ ನಿನ್ನೆ ಹೌದು ಬಿವೈ ವಿಜಯೇಂದ್ರ ಅವರು ಹೋಗಿ ಈ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಾರೆ ಮೊನ್ನೆ 2 ದಿನನೂ ಕೂಡ. ಬಟ್ ಬಿಜೆಪಿಯ ಉಳಿದ ನಾಯಕರುಗಳು ನೋಡಿದ್ರೆ ದಿಕ್ಕು ಬದಲಿಸ್ಕೊಂಡು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಬೆಂಗಳೂರು ಸುತ್ತಮುತ್ತ. ಅಲ್ಲೂ ಕೂಡ ಈ ರೈತರ ಪರವಾಗಿ ನಿಂತು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅನ್ನುವಂತ ಒಂದು ಮನೋಭಾವನೆ ಇದ್ದಾಗ ಕಂಡು ಬರ್ತಾ ಇಲ್ಲ. ಬಟ್ ಬಿವೈ ವಿಜಯೇಂದ್ರ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ತನ್ನ ಕೈಲಾದಷ್ಟು ಸಹಾಯವನ್ನ ನಾನು ಖಂಡಿತ ಮಾಡ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ನಾನು ಅವಕಾಶವನ್ನ ಕೇಳ್ತೀನಿ. ಸಾಧ್ಯ ಆಗದೆ ಹೋದ್ರೆ ಕೇಂದ್ರ ಸಚಿವರುಗಳನ್ನಾದರೂ ಭೇಟಿ ಮಾಡಿ ಎಫ್ಆರ್ಪಿ ಪರಿಷ್ಕರಣೆಗೆ ಏನು ಕೇಳ್ತಾ ಇದ್ದಾರಲ್ಲ ರೈತರು, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಕಬ್ಬಿಗೆ ಈಗ ನೀವು ಏನು ನಿಗದಿ ಮಾಡಿದ್ರೆ ಅದು ಸಾಧ್ಯ ಆಗೋಲ್ಲ, ನಮಗೆ ಭಾಳ ಲಾಸ್ ಆಗುತ್ತೆ, ಒಚ್ಚೂರು ಅನುಕೂಲ ಮಾಡಿಕೊಡಿ ಅಂತ ಅದ್ರ ಬಗ್ಗೆ ಗಮನ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಾನು ಕೂಡ ವ್ಯವಸ್ಥೆ ಮಾಡಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಪ್ರಮೋದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಈಗ ರಾಜ್ಯ ಸರ್ಕಾರ ಹೌದು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನ ಸಂದರ್ಭದಲ್ಲಿ ಏನಾರೋ ನಿರ್ಧಾರಕ್ಕೆ ಬರ್ಬೋದು ಅನ್ನುವಂಥ ನಿರೀಕ್ಷೆಯನ್ನ ರೈತರು ಇಟ್ಕೊಂಡಿದ್ದಾರೆ. ಕೇಂದ್ರದ ಕಡೆಯಿಂದ ರೈತರ ನಿರೀಕ್ಷೆ ಏನು ಈ ವಿಚಾರವಾಗಿ? ಎಫ್ಆರ್ಪಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಇಲ್ಲಿ ಹೇಗೆ ಅನುಕೂಲ ಮಾಡಿಕೊಡ್ಬೋದು ಅಂತೇಳಿ ಪ್ರಮೋದ್. ಜೊತೆಗೆ ಬಿವೈ ವಿಜಯೇಂದ್ರ ಇದಕ್ಕೆ ಸಂಬಂಧಪಟ್ಟಂಗೆ ನಿಜಕ್ಕೂ ಎಷ್ಟು ಕಾಳಜಿ ವಹಿಸಿದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಮಾಲ್ತೇಶ್, ಈಗ ಎಫ್ಆರ್ಪಿ ದರ ಏನಿದೆ, ಎಫ್ಆರ್ಪಿ ದರವನ್ನ ನಿಗದಿಪಡಿಸೋದರ ಕೇಂದ್ರ ಸರ್ಕಾರ, ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಒಂದು ಆಯೋಗ ಇರುತ್ತೆ. ಕೃಷಿ ಬೆಲೆಗೆ ಸಂಬಂಧಪಟ್ಟಂತೆ ಅಥವಾ ಕೃಷಿ ಪ್ರಾಡಕ್ಟ್ಗಳ ದರಕ್ಕೆ ಸಂಬಂಧಪಟ್ಟಂತೆ ಒಂದು ದರವನ್ನ ನಿಗದಿ ಮಾಡೋದು ಕೇಂದ್ರದ CAP ಅನ್ನುವಂಥ ಒಂದು ಆಯೋಗ, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂಡ್ ಕಾಸ್ಟಿಂಗ್ ಅನ್ನುವಂಥ ಒಂದು ಆಯೋಗ ಇದಕ್ಕೆ ದರ ನಿಗದಿ ಮಾಡುತ್ತೆ. ಈಗ 3,550 ರೂಪಾಯಿಯನ್ನ ಪ್ರತಿ ಟನ್ಗೆ ಒಂದು ಎಫ್ಆರ್ಪಿ ದರವನ್ನಾಗಿ ನಿಗದಿ ಮಾಡಲಾಗಿದೆ. ಆದ್ರೆ ರೈತರ ಪ್ರಮುಖವಾದಂಥ ಬೇಡಿಕೆ ಅಂದ್ರೆ ಇವತ್ತಿನ ದಿನಮಾನದಲ್ಲಿ, ಇವತ್ತಿನ ಕಾಲಮಾನದಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ ಅಂದ್ರೆ ಕಬ್ಬಿನ ಬೆಳೆಯೋದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಖರ್ಚಾಗುವಂತ ಹಣ ಇದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಅದು ವೆಚ್ಚವಾಗ್ತಾ ಇದೆ. ಜೊತೆಗೆ ಕೃಷಿ ಉಪಕರಣಗಳಿರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಜೊತೆಗೆ ಕೃಷಿ ಕಾರ್ಮಿಕರ ವೇತನ, ಸಂಬಳ, ಈ ಎಲ್ಲ ಪರಿಷ್ಕರಣೆ ಜೊತೆಗೆ ಸಾಗಾಣಿಕೆ ವೆಚ್ಚ ಇದೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಹಾಗಾಗಿ 3,550 ರೂಪಾಯಿ ಸಾಕಾಗಲ್ಲ ಅನ್ನುವಂಥ ಬೇಡಿಕೆ ಕೂಡ ಇದೆ. ಮೊನ್ನೆ ದಿನ ವಿಜಯೇಂದ್ರ ಅವರು ಹೋದಂತಹ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಜೊತೆಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಮನವಿಯನ್ನ ಮಾಡಿದ್ದಾರೆ. ನೇರವಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಹೋಗೋಣ. ಅಫ್ಕೋರ್ಸ್ ರಾಜ್ಯ ಸರ್ಕಾರದ ಜೊತೆಗೆ ಈಗಾಗಲೇ ಮಾತುಕತೆ ನಡೀತಾ ಇದೆ, ಹೋರಾಟವನ್ನ ರೈತರು ಮಾಡ್ತಿದ್ದಾರೆ. ಅದು ಸಂಪೂರ್ಣವಾಗಿ ದರ ಪರಿಷ್ಕರಣೆ ಸಂಬಂಧಪಡುತ್ತೆ. ಇದಕ್ಕೊಂದು ಶಾಶ್ವತವಾದಂತಹ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಧಾನಿಯವರನ್ನ ಭೇಟಿ ಮಾಡಿ ಅವ್ರ ಜೊತೆಗೂ ಕೂಡ ಒಂದು ಸಮಯವನ್ನ ನಿಗದಿ ಮಾಡಿ ಅಥವಾ ಅವ್ರ ಜೊತೆಗೆ ಭೇಟಿಗೆ ಅವಕಾಶ ಮಾಡಿಸ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಸ್ಪಂದಿಸಿರುವಂತಹ ವಿಜಯೇಂದ್ರರು ಸಮಯ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೇನೆ ಅಂದ್ರೆ ಪ್ರಧಾನಿಗಳ ಸಮಯವನ್ನ ಏಕಾಏಕಿ ಕೊಡೋದಕ್ಕಾಗಲ್ಲ. ಒಂದ್ ವೇಳೆ ಸಾಧ್ಯವಾಗದೆ ಅಂದ್ರೆ ಕೇಂದ್ರದ ಹಿರಿಯ ಸಚಿವರು ಸಂಬಂಧಪಟ್ಟಂತಹ ಸಚಿವರ ಜೊತೆಗೆ ಸಭೆ ನಡೆಸಿ ಮಾತುಕತೆ ಮಾಡಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್.